ಚಾಮುಂಡಿ ಬೆಟ್ಟದಲ್ಲಿ ಮಹಿಷ ಮಂಡಲೋತ್ಸವಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಇವತ್ತು ಬೆಟ್ಟಕ್ಕೆ ಸಾರ್ವಜನಿಕರಿಗೂ ಕೂಡ ಪ್ರವೇಶ ನಿರ್ಬಂಧ ಮಾಡಲಾಗಿದೆ ಮಧ್ಯಾಹ್ನ ತನಕ. ಮಹಿಷ ದಸರಾ ಅಥವಾ ಈ ಮಹಿಷ ಮಂಡಲೋತ್ಸವ ಇದು ಪ್ರತಿ ವರ್ಷನೂ ಕೂಡ ಈ ದಸರಾ ಸಂದರ್ಭದಲ್ಲಿ ದೊಡ್ಡ ಗಲಾಟೆ ಸಮಸ್ಯೆಗೆ ಕಾರಣ ಆಗುವಂತ ಸಂಗತಿಯಾಗಿದೆ. ಸೊ ಈಗ ಈ ವಿಚಾರವಾಗಿ ಮುಂಜಾಗ್ರತಾ ಕ್ರಮವಾಗಿ ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧವನ್ನ ಹೇರಲಾಗಿದ್ದು ಮಧ್ಯಾಹ್ನದವರೆಗೂ ಚಾಮುಂಡೇಶ್ವರಿ ದರ್ಶನಕ್ಕೆ ವ್ಯವಸ್ಥೆ ಇಲ್ಲ. ಇನ್ನೊಂದು ಕಡೆ ಬೆಟ್ಟದ ಮೇಲಿರುವಂತಹ ಚಾಮುಂಡೇಶ್ವರಿಯ ಮಹಿಷಾಸುರನ ಪ್ರತಿಮೆಗೆ ಬಣ್ಣ ಬಳಿಯೋ ಕೆಲಸ ಕೂಡ ಆಗಿದೆ. ದಸರಾ ಹಿನ್ನೆಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಣ್ಣ ಬಳಿಯೋ ಕೆಲಸ ಆಗಿದೆ. ಸೊ ಬಣ್ಣ ಬಳಿದು ಒಂದು ಬಟ್ಟೆಯನ್ನ ಹೊದಿಕೆ ಮಾಡಲಾಗಿದೆ. ನಾವಿಲ್ಲಿ ನೋಡ್ತಾ ಇದ್ದೀವಿ, ಟಾರ್ಪಲ್ಲೋ ಅಥವಾ ಈ ಬಟ್ಟೆ ಮಾದರಿಯಲ್ಲಿ ಹೊದಿಕೆ ಮಾಡಲಾಗಿದೆ. ಸೊ ಬಣ್ಣ ಒಣಗುವ ತನಕ ಪ್ರತಿಮೆಗೆ ಧೂಳು ಅಂಟಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇದರ ಜೊತೆಗೇನೆ ಮಹಿಷ ದಸರಾ ಆಚರಣೆ ಮಾಡುವಂಥ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೆಲವರ ಪ್ರಯತ್ನ ಇತ್ತು. ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಬಹಳ ವಿರೋಧ ವ್ಯಕ್ತ ಆಗಿದೆ. ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಇದನ್ನು ಬಹಳ ಕಟುವಾಗಿ ಟೀಕಿಸಿ ಕೆಲವು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ಪ್ರತಾಪ್ ಸಿಂಹ? ಮಹಿಷ ಮಂಡಲೋತ್ಸವಕ್ಕೆ ಪ್ರತಾಪ್ ಸಿಂಹ ಕಿಡಿಕಾರಿದ್ದು ಸಾಮಾಜಿಕ ಜಾಲತಾಣದ ಮುಖೇನವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದು, ಮಹಿಷನೆಂಬ ದೆವ್ವವನ್ನ ದೇವರು ಮಾಡಲು ಹೊರಟಿದ್ದಾರೆ, ದೇವಿಯನ್ನ ದೆವ್ವ ಮಾಡೋದಕ್ಕೆ ಹೊರಟಿದ್ದಾರೆ. ಇನ್ನೊಬ್ಬರ ನಂಬಿಕೆಗೆ ಭಾವನೆಗೆ ನೋವುಂಟು ಮಾಡೋದಕ್ಕೆ ಸಂವಿಧಾನದ ಯಾವ ಭಾಗದಲ್ಲಿ ಅವಕಾಶ ಇದೆ? ಮಹಿಷನ ಫೋಟೋ ಮನೆಯಲ್ಲಿಟ್ಕೊಂಡು ನೀವು ಪೂಜಿಸಿ. ಏನಂತ ಪೂಜಿಸಿ? ಮಹಿಷ ನಿನ್ನಂಥ ಮಗನನ್ನ ನನಗೆ ಕೊಡು ಅಂಥೇಳಿ ಆರಾಧನೆ ಮಾಡಿ, ನಮ್ಮ ತಕರಾರು ಏನೂ ಇಲ್ಲ. ಪ್ರತಿನಿತ್ಯ ಬೇಕಾದ್ರೆ ಪೂಜೆ ಮಾಡಿ. ಆದರೆ ಬೆಟ್ಟದ ಮೇಲೆ ಬಂದು ಮಹಿಷ ದಸರಾವನ್ನ ಮಾಡೋದಕ್ಕೆ ನಮ್ಮ ವಿರೋಧ ಇದೆ ಅಂತ ಅವರು ಪೋಸ್ಟ್ ಮಾಡಿದ್ದಾರೆ.